ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸಮುದಾಯವಾರು ಎದ್ದಿರುವಂತಹ ಪ್ರಬಲ ವಿರೋಧಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಈಗಾಗಲೇ ಒಕ್ಕಲಿಗ ಸಮುದಾಯ ಅಂತೂ ಬೇಷರತ್ತಾಗಿ ಹೇಳಿದೆ, ನಾವು ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಈ ನಂಬರ್ ಬೇರೆ, ನಾವು ಆಕ್ಚುಲ್ ಆಗಿ ಇರೋದು ಬೇರೆ ಅಂತ. ಜಾತಿ ಜನಗಣತಿಯ ಈಗ ಬಯಲಾಗಿರುವಂತಹ ವರದಿಯ ಅಂಕಿ ಅಂಶಗಳನ್ನು ಕಂಡು ಒಕ್ಕಲಿಗರು ಕೆಂಡ ಕಾರ್ತಾ ಇದ್ದಾರೆ. ರಾಜ್ಯದಲ್ಲಿ ಒಕ್ಕಲಿಗರು ಜಸ್ಟ್ 72 ಲಕ್ಷ ಜನ ಅಷ್ಟೇನ ಇರೋದು. ಸಮುದಾಯದ MLAಗಳು ಸಚಿವರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಒಕ್ಕಲಿಗ ಸಮುದಾಯ ನಿಮಗೆ ಮೊದಲಿರಬೇಕು, ನಿಮ್ಮ ಆದ್ಯತೆ ಇರಬೇಕು, ನಂತರ ನಿಮ್ಮ ಮಂತ್ರಿ ಪದವಿಯನ್ನೆಲ್ಲ ಇಟ್ಕೊಳ್ಳಿ ಅಂತ ಹೇಳಿ ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏಪ್ರಿಲ್ 17 ಅಂದರೆ ನಾಳೆ ಏನಾಗುತ್ತೆ ಅಂತ ನೋಡಿಕೊಂಡು ನಾವು ನಮ್ಮ ಹೋರಾಟದ ಸ್ವರೂಪವನ್ನು ಡಿಸೈಡ್ ಮಾಡ್ಕೊಳ್ತೀವಿ ಅಂತ ನಿನ್ನೆಯ ಸಭೆಯಲ್ಲೂ ಕೂಡ ತೀರ್ಮಾನಗಳಾಗಿದೆ. ಬಟ್ ನಿನ್ನೆ ಖರ್ಚಾದ್ರೂ ಪರವಾಗಿಲ್ಲ, ನಾವೇ ಒಂದು ಸೆನ್ಸಸ್ ಮಾಡ್ತೀವಿ ಅಂತ ಹೊರಟಿದ್ದಾರೆ ಅವರು. ಆಮೇಲೆ ಜಿಲ್ಲಾವಾರು ನಮ್ಮ ಹತ್ರ ಇದೆ ನಂಬರ್ಸ್, ನಾವು ನೋಡ್ಕೊಳ್ತೀವಿ ಅದನ್ನ, ನೀವು ಬನ್ನಿ ಬೇಕಾದ್ರೆ ನಮ್ಮ ಜೊತೆಗೆ ಅಂತ ಅಂತಿದ್ದಾರೆ. ಸೈಂಟಿಫಿಕ್ ಆಗಿ ಮೆಥಡ್ ಅನ್ನ ಯೂಸ್ ಮಾಡಿಲ್ಲ. ಜಾತಿ ಗಣತಿ ಮಾಡೋದು ಅಷ್ಟೊಂದು ಕಷ್ಟನಾ ನಿಮಗೆ? ಬೇಸಿಕ್ ಆಗಿ ಒಂದು ಆಧಾರ್ ಕಾರ್ಡ್ ಇಟ್ಕೊಂಡು ಮಾಡಿದ್ರೆ ಸರಿ ಹೋಗ್ತಾ ಇತ್ತಲ್ಲ ಅನ್ನೋದು ಅವರ ಆಕ್ರೋಶ. ಜನಗಣತಿ ಬಗ್ಗೆ ಒಂದು ಸಾಫ್ಟ್ವೇರ್ನ ನಾವು ತಯಾರು ಮಾಡಿ ಸುಮಾರು ಹಣವನ್ನು ಅದನ್ನು ಖರ್ಚು ಮಾಡಿದ್ದೀರಿ. ಅದನ್ನು ಜಾತಿ ಗಣತಿ ಮಾಡಿಸೋದಕ್ಕೆ ನಾವು ರಾಜ್ಯ ಒಕ್ಕಲಿಗರ ಸಂಘದಿಂದನೇ ನಾವು ಸಿದ್ಧರಾಗಿದ್ದೀರಿ. ಈಗಾಗಲೇ 2 ಸಭೆನ ಮಾಡಿದ್ದೀರಿ. ಅದರ ಪ್ರಕಾರ ಯಾವ ರೀತಿ ಇದೆ ಅಂದರೆ, ಅದು ಯಾವ ರೀತಿ ಸಿಸ್ಟಮ್ ಮಾಡಿಸಿದ್ದೀರಿ ಅಂದರೆ, ಒಂದು ಕೇವಲ ಗೊತ್ತಿರೋರು ಗೊತ್ತಿಲ್ಲದವರು ಅವನ ಆಧಾರ್ ಕಾರ್ಡ್ ಇಟ್ಕೊಂಡು ಒಂದು ಬಟನ್ನ ಒತ್ತಿದರೆ ಅವನ ಎಜುಕೇಷನ್ನು, ಅವನ ಊರು, ಅವನ ಒಕ್ಕಲಿಗರಲ್ಲಿ ಯಾವ ಸಬ್ ಕಮ್ಯುನಿಟಿ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಬರ್ತದೆ. ಅದನ್ನು ನಾವು ಮಾಡಿಸಿ ತೋರಿಸ್ತೀರಿ. ಈಗ 61 ಲಕ್ಷ ಅಂತ ಇವ್ರು ತೋರಿಸಿದಾರಲ್ಲ, ಅದರಲ್ಲಿ ಎಷ್ಟು ಬರ್ತದೆ ಅಂತ ನಾವು ಈ ಕೂಡಲೇ ಅದನ್ನು ಮಾಡಿಸೋದಕ್ಕೆ ನಾವು ಈಗ ಸಭೆ ಕರೆದಿದ್ದೀರಿ. ಈ ಸಭೆಯಲ್ಲಿ ಯಾವತ್ತು ಕರಿಬೇಕು, ಎಲ್ಲಿ ಸೇರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಪೂಜ್ಯ ಗುರುಗಳು ನಿರ್ಮಲಾನಂದ ಸ್ವಾಮೀಜಿಯವರು ಮತ್ತು ನಂಜಾವರ ಸ್ವಾಮೀಜಿಗಳು ಮತ್ತು ನಮ್ಮ ಕೆಂಗೇರಿ ಸ್ವಾಮಿಗಳು ಎಲ್ಲರೂ ಸೇರಿಸಿ ಒಂದು ಸಭೆ ಮಾಡಬೇಕು. ಇಷ್ಟರಲ್ಲೇ ಮಾಡಿ ನಾಳೆನೋ ನಾಡಿದ್ದು ನಾವು ತೀರ್ಮಾನ ತೊಗೊತೀವಿ. ಮಾಡಿ ಒಂದು ದೊಡ್ಡ ಹೋರಾಟ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಕಾರ್ಯಕಾರಿ ಸಮಿತಿ ಎಲ್ಲ ನಿರ್ದೇಶಕರು ನಮಗೆ ಸಲಹೆ ಕೊಟ್ಟಿದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ಕೆಲವು ಸಮುದಾಯನ ಓಲೈಸ್ಕೋಬೇಕು. ಅದಕ್ಕೋಸ್ಕರ ಏನು ಪ್ರಬಲವಾದಂಥ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯಗಳನ್ನ ತುಳಿಬೇಕು, ಬೇರೆ ಸಮುದಾಯಗಳನ್ನ ಒಗ್ಗೂಡಿಸ್ಕೋಬೇಕು, ನಾನು ಮುಖ್ಯಮಂತ್ರಿ ಮುಂದುವರಿಬೇಕು ಅನ್ನೋದು ಅಜೆಂಡಾ ಇದೆ. ಭವಿಷ್ಯ ಏನಾದರೂ ಕನ್ಸ್ಕೊಂಡ್ರೆ ಸಿದ್ದರಾಮಯ್ಯನವರು ಒಕ್ಕಲಿಗ ಜನಾಂಗದ ಎಲ್ಲ ಶಾಸಕರುಗಳು, ಲಿಂಗಾಯತ ಸಮಾಜ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಈ ಸರ್ಕಾರ ಕಿತ್ತು ಹೋಗಿದ್ದಾರೆ. ರಾಜ್ಯ ಒಕ್ಕಲಿಗ ಸಂಘ ಈ ಸರ್ಕಾರಗಳನ್ನ ಏನಾದ್ರೂ ಈ ವರದಿನ ಜಾರಿಗೊಳಿಸಿದ್ರೆ ಈ ಸರ್ಕಾರಗಳನ್ನ ಕಿತ್ತಾಕೋವರೆಗೆ ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ. ಆ ಕೆಲಸ ಮಾಡೇ ಮಾಡ್ತೀವಿ ನಾವು.